ಹಲೋ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ರಿಕ್ವೆಸ್ಟೆಡ್ ಡಿಸೈನ್ ಇದು ಕೇಳಿದ್ರಿ. ಸೊ ಹಾಗಾಗಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಮೆಟೀರಿಯಲ್ಲು ಇದು 10 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಈ ಥರ ರಿಂಗ್ಸ್ ತೊಗೋಬೇಕಾಗತ್ತೆ. ನೋಡಿ, ಡಿಸೈನು ಈ ಥರ ಬರುತ್ತೆ. ಇಲ್ಲಿ ಕುಚ್ಚು ಕಟ್ಕೋಬೇಕು. ನನಗನ್ಸಿದ್ದು ಇದು ಇಷ್ಟ ಆಯಿತು ಇದಕ್ಕಿಂತ. ಸೊ ನಿಮಗೆರಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಈ ಥರ ನೋಡಿ, ಈ ಥರ ಫಸ್ಟು ರಿಂಗಿಗೆ ಡಬಲ್ ಕ್ರೋಶ ಹಾಕ್ಕೋಬೇಕಾಗತ್ತೆ. ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ರಿಂಗ್ ತೊಗೊಳ್ಳೋಣ. ಸೊ ಅದು ಸ್ಯಾರಿ ಇರೋದು ಗ್ರೀನ್ ಆ್ಯಂಡ್ ಆರೆಂಜ್ ಆದ್ದರಿಂದ ನೀವು ಐದರ್ ವೇ ಮಾಡ್ಕೋಬೋದು. ಫಸ್ಟು ಇಲ್ಲಿ ಆರೆಂಜ್ ಹಾಕೋ ಬದಲು ಗ್ರೀನ್ ಹಾಕ್ಕೊಂಬಿಟ್ಟು ಇಲ್ಲಿ ಆರೆಂಜ್ ಹಾಕ್ಕೋಬೋದು. ಐದರ್ದ ವೇ ನೀವು ಮಾಡ್ಕೋಬೋದು. ಆರೆಂಜು ಗ್ರೀನ್ ಮಾಡಿದ್ದೀನಿ ನಾನು. ಇಲ್ಲ, ಈ ಗ್ರೀನ್ ಹಾಕ್ಬಿಟ್ಟು ಆಮೇಲೆ ಆರೆಂಜು ಹಾಕ್ಬೋದು. ಸೊ ಈ ಥರ ಒಂದು ಸ್ವಲ್ಪ ಉದ್ದಕ್ಕೆ ತಗೊಳ್ಳಿ. ಉದ್ದಕ್ಕೆ ತಗೊಂಡು ಇದನ್ನು ಈ ಥರ 2 ನಾಟ್ ಹಾಕ್ಕೊಳ್ಳಿ. ನೋಡಿ, ಇದು ಈ ಕಡೆಗೆ ಬರುತ್ತೆ. ಸೊ ರಿಂಗನ್ನು ತಿರುಗಿಸ್ಕೊಳ್ಳೋಣ. ಕನ್ಫ್ಯೂಸ್ ಆಗಬೇಡ್ರಿ, ಇದು ಹಿಂಗಿರೋದು ಹಿಂಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು. ಈಗ ನೋಡಿ, ಇದರೊಳಗೆ 10 ತೊಗೋಬೋದು, 11 ತೊಗೋಬೋದು ನೀವು. ಈ ಥರ ಅದರೊಳಗೆ ಹೋಗಿ ಹೊರಗಡೆಗೆ ಬನ್ನಿ. ಒಂದು ನೋಡಿ, ಈ ಥರ ಒಂದು ಚೈನ್ ಆಗುತ್ತೆ. ಒಂದು ಸೆಕೆಂಡ್. ಈ ಥರ ತೊಗೊಂಡ್ಮೇಲೆ ಕ್ರೋಶೆ ಮೇಲೆ ದಾರ ಹಾಕ್ಕೊಂಡು ನೋಡಿ, ಇದನ್ನು ಹಿಂಗೆ ಇಟ್ಕೊಂಡು ರಿಂಗ್ ಸಮೇತಕ್ಕೆ ದಾರನೂ ಇಟ್ಕೊಂಡು ಹಾಗೆ ಡಬಲ್ ಕ್ರೋಶ ಹಾಕ್ಕೊಳ್ತಾ ಬನ್ನಿ. ಇದು ಎಲ್ಲವೂ ಕ್ಯಾಲ್ಕುಲೇಟಿವ್. ಇಲ್ಲಿ ಸುಮ್ಮನೆ ಎಷ್ಟಕ್ಕೆ ಅಷ್ಟಂತ ಹಾಕ್ಕೊಳ್ಳೋಂಗಿಲ್ಲ. ನೋಡಿ, ಈ ಥರ ರಿಂಗು ಫುಲ್ಲು ನೀವು 10, 11 ತೊಗೊಂಡ್ರೆ ತೆಳ್ಳಕ್ಕೆ ಬರುತ್ತೆ ಇದು ಕಂಬಗಳು. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ರಿಂಗಿಗೆ ಅಕಾಮಿಡೇಟ್ ಮಾಡ್ಬೋದು. ಈಗ 4 ಆಗಿದೆ. ಸೊ ಇದೇ ಥರ ಮಾಡ್ತಾ ಹೋಗೋಣ. ಇದು ಒಂದು 8 ಆದಮೇಲೆ ಬೇಕಿದ್ರೆ ಆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಇದು ಅನ್ಇವನ್ ಇದೆ. ಸೊ ಇಲ್ಲಿಗೆ ಕಟ್ ಮಾಡ್ತೀನಿ ನಾನು. ಸಾರಿ, ಇಲ್ಲಿಗೆ ಈ ಥರ ಕಟ್ ಮಾಡಿಕೊಂಡು ಸೊ ಇವಾಗ 5 ಆಗಿದೆ. ಇದೇ ಥರ ಹಾಕ್ಕೊಳ್ತಾ ಬನ್ನಿ. ಇದೇ ಥರ ಇಲ್ಲಿ ತನಕ ಕ್ಲೋಸ್ ಆಗೋ ತನಕ ಎಷ್ಟು ಹಿಡಿಯುತ್ತೆ ನೋಡೋಣ. ನೋಡಿ, 20 ಹಾಕಿದ್ದೀನಿ. ಇನ್ನೊಂದು ಚೂರು ಗ್ಯಾಪ್ ಇದೆ, ಇನ್ನೊಂದು 4 ಹಾಕ್ಕೊಳ್ಳೋಣ. ಸೊ ಟೋಟಲ್ 24 ಹಾಕ್ಕೋಬೇಕಾಗತ್ತೆ ನೀವು. $22 ಆಗಿದೆ. ಸ್ವಲ್ಪ ಇಲ್ಲಿ ಸರಿಸ್ಕೊಂಡ್ರೆ ನೀವು ಈ ಥರ ಇನ್ನೊಂದು 2 ಅಕಾಮಿಡೇಟ್ ಮಾಡಿರಿ. 23, 24 ಆಯ್ತಲ್ವ. ಇವಾಗ ನಿಮಗೆ
ಈ ಥರ ಮಾಡಬೇಕು ಅಂತಂದರೆ ಸೇಮ್ ಕಲರಲ್ಲಿ ಬೀಡ್ಸ್ ಹಾಕ್ಕೊಳ್ತಾ ಹೋಗಬೇಕು. ಈ ಥರ ಮಾಡಬೇಕು ಅಂದರೆ ಈಗ ಕಟ್ ಮಾಡಿಬಿಟ್ಟು ಬೇರೆ ಕಲರಲ್ಲಿ ಬೀಡ್ ಹಾಕಿ ಮತ್ತೆ ಮೇಲೆ ನೀವು ಹೈಲೈಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ ನಿಮಗೆ. ಇವಾಗ ಇದೇ ಕಲರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಒಂದು ಚೈನ್ ಹಾಕಿ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಬಿಟ್ಟು ನೋಡಿ, ಇಮಿಡಿಯೇಟ್ ಈ ಚೈನ್ ಇದೆಯಲ್ಲ, ಅದೇ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಇದನ್ನು ಹಿಂಗೆ ಉದ್ದ ಇಟ್ಕೊಂಡು 3 mm ಬೀಡ್ಸ್ ಹಾಕ್ಕೊಳ್ಳಿ. ಒಂದೊಂದೇ ಈ ಥರ ಪಾಸ್ ಮಾಡ್ಕೊಳ್ರಿ ದಾರದಲ್ಲಿ. ಒಂದು ಬೀಡ್ ಹಾಕ್ಕೊಂಬಿಟ್ಟು ಇಲ್ಲಿ ನೆಕ್ಸ್ಟ್ ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಏನು ಬೇಡ, ನೆಕ್ಸ್ಟ್ ಚೈನಲ್ಲಿ ಒಂದು ಲಾಕ್ ಮಾಡಿ ಮತ್ತೆ ನೆಕ್ಸ್ಟ್ ಪಕ್ಕದ ಚೈನಲ್ಲೂ ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೊಡಿ. ಸೊ 2 ಸಿಂಗಲ್ ಕ್ರೋಶ ಬೇಕು, ಯಾಕಂದರೆ ನೆಕ್ಸ್ಟ್ ಲೈನಿಗೆ ನಿಮಗೆ ಅಲ್ಲಿ ಲಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ 2 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಈಗ ಬೀಡ್ ಹಾಕ್ಕೊಂಡ್ಮೇಲೆ ಒಂದು ಸೆಕೆಂಡ್ ನೋಡಿ, ಈ ಥರ ಬೀಡ್ ಹಾಕಿದ ಮೇಲೆ ಬೀಡ್ ಲಾಕ್ ಇಲ್ದಂಗೆ ಒಂದು ಲಾಕ್ ಮಾಡ್ಕೊಳ್ಳಿ, ಮತ್ತು ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಮಾಡ್ತಾ ಹೋಗೋಣ. ಒಂದು ಬೀಡ್ ಹಾಕ್ಕೋಬೇಕು, ಮತ್ತು 2 ಟೈಮ್ಸು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಈಗ ನೋಡಿ 11 ಬೀಡ್ಸ್ ಬರುತ್ತೆ. ನೀವು 24 ಡಬಲ್ ಕ್ರೋಶ ಹಾಕ್ಕೊಂಡ್ರೆ 11 ಬೀಡ್ಸ್ ಬರೋಂಗೆ ಮಾಡ್ಕೋಬೇಕು. ಸೊ ಲಾಸ್ಟಲ್ಲಿ 2 ಸಿಂಗಲ್ ಕ್ರೋಶ ಹಾಕ್ಕೋಬೇಕು. 2 ಸಿಂಗಲ್ ಕ್ರೋಶ ಹಾಕ್ಕೊಂಡು 1 ಚೈನೋ 2 ಚೈನೋ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಆಮೇಲೆ ಗಮ್ಮಲ್ಲಿ ಅಂಟಿಸ್ಕೋಬೇಕು. ನೋಡಿ, ಈ ಥರ ಮಾಡ್ಕೋಬೇಕೆಲ್ಲ. ಈಗ ಕಲರ್ ಚೇಂಜ್ ಮಾಡಿದ್ರೆ ನೀವು ಈ ಥರ ಬರುತ್ತೆ. ಕಲರ್ ಚೇಂಜ್ ಮಾಡಿದೆ ಒಂದೇ ಕಲರ್ ಮಾಡ್ಕೋಬೇಕು ಅಂದರೆ ಈ ಥರ ಬರುತ್ತೆ. ಸೊ ಇಲ್ಲಿ ನಾನು ಕಲರ್ ಚೇಂಜ್ ಮಾಡ್ತಾಯಿದ್ದೀನಿ. ಈಗ ಇದು ನೋಡಿ, ಒಂದು ನಾಟ್ ಹಾಕಿ ತೊಗೊಂಡಿದ್ದೀನಿ ಸೆಕೆಂಡ್ ಕಲರು. ಇಲ್ಲಿ ನಾವು ಡಬಲ್ ಕ್ರೋಶಲ್ಲಿ ಲಾಕ್ ಮಾಡಿರ್ತೀವಿ. ಸೊ ಅಲ್ಲಿಂದ ತಗೊಂಡು ಒಂದು ಲಾಕ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇದು ದೊಡ್ಡ ಉದ್ದ ಬಿಟ್ಟರು ಏನು ತೊಂದರೆ ಇಲ್ಲ. ಆಮೇಲೆ ಗಮ್ಮಲ್ಲಿ ಅಂಟಿಸ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಸೊ 2 ಸರಿ ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ. ಮೂರು ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಅದಕ್ಕೆ 2 ಸರಿ ಸಿಂಗಲ್ ಕ್ರೋಶ ಹಾಕ್ಕೋಬೇಕು ಅಂತ ಹೇಳಿದ್ದು ನಾನು. ಸೊ ದಟ್ ನಿಮಗೆ ಲಾಕ್ ಮಾಡೋಕ್ಕೆ ಜಾಗ ಸಿಗುತ್ತೆ. ತಿರ್ಗಾನು ಅದೇ ಥರ ಪ್ರತಿಯೊಂದು ಬೀಡ್ಗೂ 3 ಚೈನ್ ಹಾಕ್ಕೊಂಡು ಮಧ್ಯದಲ್ಲಿ ಲಾಕ್ ಮಾಡ್ತಾ ಬನ್ನಿ. ನೀವು ಬೇಕಿದ್ರೆ ಇಲ್ಲಿ ಕ್ರೋಶ ಚೇಂಜ್ ಮಾಡ್ಕೋಬಹುದು. ಮಾಡ್ಕೊಳ್ಳೋಂಗಿದ್ರೆ 7, 8 ಆ ಥರ ತೊಗೋಬೋದು, ಈಸಿ ಆಗುತ್ತೆ. ಇಲ್ಲ ಇದರೊಳಗೆ ಮಾಡ್ತಾ ಹೋದರೆ 10ಅಲ್ಲೂ ತೊಂದರೆ ಇಲ್ಲ. ನೋಡಿ, ಈ ಥರ 3 ಚೈನ್ ಹಾಕ್ಕೊಂಡು ನಾನು ಟೈಟಾಗಿ ಹಾಕಿದ್ದೀನಿ. ಸೊ ದಟ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಈ ಥರ ಹಾಕ್ಕೊಳ್ತಾ ಹೋಗಿ ಪ್ರತಿ ಒಂದು ಬೀಡ್ ಮಧ್ಯದಲ್ಲೂ 2 ಟೈಮ್ಸು ಸಿಂಗಲ್ ಕ್ರೋಶ ಹಾಕ್ಕೊಂಡಿರೋ ಜಾಗದಲ್ಲಿ ಲಾಕ್ ಮಾಡ್ತಾ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ, ಭಾಳ ಮುದ್ದಾಗಿದೆ ಇದು. ಸೊ ಇವಾಗ ಲಾಸ್ಟ್ ಬೀಡ್ ಪಕ್ಕ 2 ಸರಿ ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಿ.
ಅಲ್ಲಿಗೆ ಬಂದು ಲಾಕ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ಹೇಳಿದ್ದು ಸಿಂಗಲ್ ಕ್ರೋಶೆ 2 ಹಾಕ್ಕೊಂಡ್ರೆ ನಿಮಗೆ ಈ ಲಾಕ್ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭ ಆಗುತ್ತೆ. ಇದೆಲ್ಲ ಇಲ್ಲಿಗೆ ಲಾಕ್ ಮಾಡಿಬಿಟ್ಟು ಒಂದು ಚೈನ್ ಹಾಕಿ ಕಟ್ ಮಾಡ್ಕೊಳ್ಳಿ. ಸಾರಿ, ಇದನ್ನು ಕ್ಲೀನಾಗಿ ಗಮ್ಮಲ್ಲಿ ಅಂಟಿಸ್ಕೋಬೇಕಾಗತ್ತೆ. ನೋಡಿ, ಗಮ್ಮಲ್ಲಿ ಅಂಟಿಸ್ಕೊಳ್ಳೋದು ಅಷ್ಟೇ. ಇದು ಗ್ರೀನ್ ಮೇಲೆ ನೀಟಾಗಿ ಹಿಂಗೆ ಅಂಟಿಸ್ಕೊಳ್ಳಿ, ಕಾಣೋದಿಲ್ಲ. ರಿವರ್ಸಲ್ಲಿ ಆರೆಂಜ್ ಮೇಲೆ ಈ ಥರ ಅಂಟಿಸ್ಕೋಬೇಕಾಗತ್ತೆ. ಈ ಥರ ಅಂಟಿಸ್ಕೊಂಡ್ರೆ ಕ್ಲೀನಾಗಿ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ. ಇಲ್ಲಿ ಕುಚ್ಚು ಕಟ್ಕೋಬೇಕಾಗತ್ತೆ ನೀವು. ನೋಡಿ, ಸದ್ಯಕ್ಕೆ ಇದಕ್ಕೆ ನಾನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಈ ಥರ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ, ಆಮೇಲೆ ಟ್ರಿಮ್ ಮಾಡಿದ್ರೆ ಆಗುತ್ತೆ. ಯಾಕಂದರೆ ಜರಿ ಥ್ರೆಡ್ಡು ಈ ಥರ ಇದ್ದರೆ ಜರಿ ಥ್ರೆಡ್ ಕಟ್ಟಕ್ಕೆ ಸರಿ ಹೋಗುತ್ತೆ. ನೋಡಿ, ಈ ಥರ ಮಾಡ್ಕೊಳ್ಳಿ. ನೀವು ಈ ಥರನೂ ಮಾಡ್ಕೋಬೋದು, ಇಲ್ಲ ಹಿಂಗೆ ಇಟ್ಕೊಂಡ್ಬಿಟ್ಟು ಜರಿ ಥ್ರೆಡ್ನ ಇಟ್ಕೊಂಡ್ಬಿಟ್ಟು ನೋಡಿ ಕ್ಲೀನಾಗಿ ಟೈಟಾಗಿ ಈ ಹೂ ಕಟ್ತೀವಲ್ಲ ಆ ಗಂಟು ಹಾಕ್ಕೊಳ್ಳಿ. ತುಂಬ ಕ್ಯೂಟ್ ಡಿಸೈನು ಮತ್ತು ಚೆನ್ನಾಗೂ ಕಾಣುತ್ತೆ ಇದು. ಈ ಥರ ಇದನ್ನು ನೀವು ಟ್ರಿಮ್ ಮಾಡ್ಕೊಳ್ಳಿ. ನೋಡಿ, ಇದು ಎಷ್ಟು ಉದ್ದ ಬೇಕೋ ಅಷ್ಟುದಕ್ಕೆ ನೀವು ಟ್ರಿಮ್ ಮಾಡ್ಕೋಬೋದು. ಚೆನ್ನಾಗಿ ಬಂದಿದೆಯಲ್ಲ. ಸೊ ಇದನ್ನು ನೀವು ಸ್ಯಾರಿಗೆ ಹೇಗಿಡೋದು ಅಂತ ಹೊಲಿಯೋದು ನಾನು ಹೇಳ್ಕೊಡ್ತೀನಿ. ಬಟ್ ಆ್ಯಕ್ಚುಲಿ ನನ್ನ ಸ್ಯಾರಿಗೆ ನಾನು ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ನಿಮಗೆ ಎಮರ್ಜೆನ್ಸಿ ಇದೆ, ಅರ್ಜೆಂಟ್ ಇದೆ ಅಂದರೆ ನೀವು ಈ ಥರ ಮಾಡಿಬಿಟ್ಟು ಹೊಲಿದು ನೀವು ಮಾಡಿಕೊಡಿ. ಓಕೆ ಫ್ರೆಂಡ್ಸ್, ಇದಕ್ಕೆ ಇನ್ನೂ ಜಿಗ್ಜಾಗು ಮಾಡಿಲ್ಲ. ಸೊ ಜಿಗ್ಜಾಗ್ ಎಲ್ಲ ಮಾಡಿ ರೆಡಿ ಮಾಡಿ ಇದನ್ನು ಹೊಲಿಬೇಕಾಗತ್ತೆ. ಸೊ ನೋಡಿ, ನೀವು ಈ ಥರ ಹೊಲಿದ್ರೂ ನಡೆಯುತ್ತೆ, ಹ್ಯಾಂಗಿಂಗ್ ಥರ. ಇಲ್ಲಿಗೆ ಇದು ಹ್ಯಾಂಗ್ ಆಗುತ್ತೆ. ಇಲ್ಲ ಕೆಲವರು ಏನು ಮಾಡ್ತಾರೆ, ಇದನ್ನು ಹಿಂಗೆ ಹೊಲಿತಾರೆ. ಸ್ಯಾರಿಗೆ ಹೊಲಿದ್ಬಿಟ್ಟು ಕುಚ್ಚು ಹಾಕಿದ್ರೆ ಅದು ಚೆನ್ನಾಗಿ ಕಾಣುತ್ತೆ. ಸೊ ನೀವು ಕೇಳಿದ್ರಿ ಅಂತ ನಾನು ಮಾಡಿ ತೋರಿಸಿದ್ದೀನಿ. ಈ ಸ್ಯಾರಿಗೆ ನಾನು ಮಾಡಬೇಕಂದ್ರೆ ಇನ್ನೂ ಇದೆಲ್ಲ ಮಾಡಿ ಹೊಲಿದು ತೋರಿಸ್ಬೇಕಾಗತ್ತೆ. ಸೊ ನೆಕ್ಸ್ಟ್ ವೀಡಿಯೋಲಿ ಸ್ಯಾರಿಗೆ ಅಟ್ಯಾಚ್ ಮಾಡಿರೋದು ನಿಮ್ಗೆ ತೋರಿಸ್ತೀನಿ. ನಾನು ಜಾಸ್ತಿ ಇದೇ ಥರ ಮಾಡ್ತೀನಿ, ಯಾಕಂದ್ರೆ ನಂಗೆ ಇದೇ ಇಷ್ಟ ಆಯಿತು. ಇದು ಚೆನ್ನಾಗಿದೆ. ಇದು ಮಧ್ಯಕ್ಕೆ ಒಂದು ಕಡೆ ಹಾಕಿ ಇಲ್ಲ ಇದೇ ಥರ ಮಾಡಿಬಿಟ್ಟು ಯಾವ ಥರ ನಾನು ಮಾಡ್ಬೋದು ನೀವು. ಸೊ ಅವರು ಈ ಥರ ಮಾಡಿದ್ದಾರೆ. ನೀವು ಕೇಳಿರೋ ಡಿಸೈನ್ ಈ ಥರ ಇದೆ. ಸೊ ಒಂದು ಬೀಡ್ ಹಾಕಿಬಿಟ್ಟು ಬೇಕಿದ್ರೆ ನೀವು ಈ ಥರ ಹ್ಯಾಂಗ್ ಮಾಡ್ಬೋದು. ಸೊ ಮಾಡಿ ನೋಡಿ ಫ್ರೆಂಡ್ಸ್. ಅದಕ್ಕೆ ನಾನು ಬೇಗ ಇದನ್ನು ಹೇಳ್ಕೊಟ್ಟೆ, ಯಾಕಂದರೆ ನಿಮಗೆ ಎಮರ್ಜೆನ್ಸಿ ಇರುತ್ತೆ, ಬೇಗ ಮಾಡಬೇಕನ್ನೋದು ಇರುತ್ತೆ. ಸೊ ಈ ಥರ ಮಾಡಿ ಈ ಥರ ಮಾಡಿ ಯಾವ ಥರ ನಾನು ಮಾಡ್ಬೋದು ನೀವು. ಒಟ್ಟು ಇಲ್ಲಿಗೆ ಕುಚ್ಚು ಕಟ್ಟಿದ್ರೆ ಆಯಿತು. ಸೊ ನೋಡೋಣ ಫ್ರೆಂಡ್ಸ್, ನೆಕ್ಸ್ಟ್ ಇನ್ನೊಂದು ಡಿಸೈನ್ ಮಾಡಿದಾಗ ಈ ಸ್ಯಾರಿಗೆ ಮಾಡಿರೋದು ನಾನು ನಿಮಗೆ ವಿಡಿಯೋ ಮಾಡಿ ಕಳಿಸ್ತೀನಿ, ತೋರಿಸ್ತೀನಿ. ಓಕೆ, ಸೊ ಸಿ ಯು ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.